ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಪ್ರಾಪರ್ಟಿ ಸೇಲ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಅಮೇಜಿಂಗ್ ಆಗಿರೋ ಒಂದು ಪ್ರಾಪರ್ಟಿನ ಇವತ್ತು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಇದನ್ನು ನಮಗೆ ಪರಿಚಯ ಮಾಡ್ಕೊಡ್ತಾ ಇರೋಂಥವ್ರು ಸನ್ಶೈನ್ ಇಂಟೀರಿಯರ್ ಅನಿಲ್ ಸರ್. ಎಲ್ಲರಿಗೂ ಗೊತ್ತು ಅನಿಲ್ ಸರ್. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ನಾವು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದ್ದೀವಿ ಇವಾಗ? ಪ್ರೆಸೆಂಟ್ ಟೋಲ್ ಹೊಸಕೋಟೆ ಟೋಲ್ ಹತ್ರ ಇದ್ದೀವಿ. ಹೊಸಕೋಟೆ ಟೋಲ್ ಅಲ್ವಾ? ಟೋಲ್ ಗೇಟ್ ಹತ್ರ ಇದ್ದೀವಿ. ಈ ಹೊಸಕೋಟೆ ಟೋಲ್ ಇಂದ ನಮ್ಮ ನೀವು ಜಾಗ ಹೇಳಿದಿರಲ್ಲ, ಆ ಕಮರ್ಷಿಯಲ್ ಲ್ಯಾಂಡ್ ಗೆ ಎಷ್ಟು ದೂರ ಆಗುತ್ತೆ ಸರ್? 8 ಕಿಲೋಮೀಟರ್ ಆಗುತ್ತೆ ಸರ್. ಜಸ್ಟ್ 8 ಕಿಲೋಮೀಟರ್. 8 ಕಿಲೋಮೀಟರ್ ಆಗುತ್ತೆ. ಅದು ಹೈವೇಗೆನೆ ಬರುತ್ತೆ. ಹೈವೇ ಅಟ್ಯಾಚ್. ದಾಬಸ್ಪೇಟೆ ಟು ಚೆನ್ನೈ ಸ್ಯಾಟಲೈಟ್ ರಿಂಗ್ ರೋಡ್ ಆಗಿದೆ. ಅದು ಹೈವೇ ಅಟ್ಯಾಚ್ ಗೆ ಬರುತ್ತೆ ಸರ್. ಸೊ STRR ಗೆ ಅಟ್ಯಾಚ್ ಆಗಿರೋ ಜಾಗ ಇದು. ಲೇಔಟ್ ಅಲ್ಲ ಇದು, ಆಕ್ಚುಲಿ ಸಿಂಗಲ್ ಕಮರ್ಷಿಯಲ್ ಪ್ರಾಪರ್ಟಿ. 1 ಎಕರ್ ಡೈಮೆನ್ಷನ್ ಸರ್. 1 ಎಕರ್. 1 ಎಕರ್ ಇದೆ ಸರ್. ಇದ್ರದ್ದು ಲೀಗಲ್ ಏನ್ ಬರುತ್ತೆ ಸರ್? ಲೀಗಲ್ ಫುಲ್ಲಿ ಕ್ಲಿಯರ್ ಇದೆ ಸರ್. ಸೊ ನೋಡ್ಕೊಂಬರೋಣ ಹಾಗಾದ್ರೆ. ಸೊ ಬನ್ನಿ ವೀಕ್ಷಕರೇ, ಆನ್ ದ ವೇ ಯಾವ ತರ ಇರುತ್ತೆ, ಏನೇನು ಬರುತ್ತೆ ಅಂತ ಹಾಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀವಿ ನಾವು. ಬನ್ನಿ ನಮ್ಮ ಜೊತೆ. ಸೊ ವೀಕ್ಷಕರೇ, ಅಲ್ಲೇ ನಾನು ನಿಮ್ಗೆ ಇಂಟ್ರೊಡಕ್ಷನ್ ಕೊಟ್ಟೆ. ಸೊ ಇವಾಗ ಸರ್ ಜೊತೆ ಬಂದಿದ್ದೀನಿ ಇಲ್ಲಿ. ಅಲ್ಲಿ ನೋಡಿ, ಅದೇ ಸರ್ STRR ಅಲ್ವಾ? ಅದೇ ಹೈವೇ ಸರ್. ಅದು ದಾಬಸ್ಪೇಟೆ ಟು ಚೆನ್ನೈ ಹೈವೇ ಇದೆ ಅಲ್ವಾ? ಅದೇ ಹೈವೇಯಿಂದ 100 ಮೀಟರ್ ಒಳಗಡೆ ಸರ್. 100 ಮೀಟರ್ ಒಳಗಡೆ. ಸೊ ಇದು ಕೂಡ ಮೇನ್ ರೋಡ್ ಸರ್? ಇದು ಕೂಡ ಮೇನ್ ರೋಡ್ ಸರ್. ಊರಿಗೆ ಹೋಗ್ತೀವಲ್ವಾ, ಊರು ಮೇನ್ ರೋಡ್ ಸರ್ ಇದು ಕೂಡ. ಓಕೆ ಓಕೆ ಓಕೆ. 30 ಫೀಟ್ ರೋಡ್ ಇದೆ. ಇದು ಕೂಡ ಊರಿಗೆ ಹೋಗೋ ಮೇನ್ ರೋಡ್ ಇದೆ. ಸರಿ ಬನ್ನಿ ಸರ್, ಒಳಗಡೆ ಹೊರಟೋಗ್ಬಿಡೋಣ. ಸೊ ವೀಕ್ಷಕರು, ಈಗ ರೋಡ್ಗೆ ಎಷ್ಟು ಬರುತ್ತೆ ಸರ್? ಇದು ಎಷ್ಟು ಫೀಟ್ ರೋಡ್ಗೆ ಬರುತ್ತೆ ಸರ್? ರೋಡ್ ಫ್ರಂಟ್ ಫೇಸಿಂಗ್ ಬಂದು 100 ಫೀಟ್ ವರೆಗೂ ಬರ್ಬೋದು ಸರ್. ಅಪ್ರಾಕ್ಸಿಮೇಟ್ಲಿ 100 ಫೀಟ್. 100 to 110 ನೋಡಿ ವೀಕ್ಷಕರ, ಅಲ್ಲಿ ತೋರಿಸಿ. ಅಲ್ಲಿ ಆ ಎಜ್ಜಿಂದ ಏನು ಕಾಂಪೌಂಡ್ ಸರೌಂಡಿಂಗ್ ಇದೆ, ಫುಲ್ ಕಾಂಪೌಂಡ್ ತೋರಿಸಿ. ಅಲ್ಲಿ ಫುಲ್ ಕಾಂಪೌಂಡ್ ಇದೆ ಸರ್. ಫೆನ್ಸಿಂಗ್ ಇದೆ ಕಂಪ್ಲೀಟ್ ಆಗಿ. ನಿಮಗೆ ಆಲ್ಮೋಸ್ಟ್ 100 ಫೀಟ್ ವರೆಗೆ ಬರುತ್ತೆ. ಹೌದು. 100 ಫೀಟ್ ಹಿಂಗಾಯ್ತು. ಹೌದು. ಒಳಗಡೆ ಎಷ್ಟು ಸರ್ ಇದು? ಸರ್ ಇದು ಬಂದು ಬರುತ್ತೆ ಸರ್, ಆಲ್ಮೋಸ್ಟ್ 400-500 ಫೀಟ್ ವರೆಗೂ ಬರುತ್ತೆ. 500 ಫೀಟ್ ವರೆಗೆ ಬರುತ್ತೆ. ಟೋಟಲ್ ಇದು 1 ಎಕರ್ ಪ್ರಾಪರ್ಟಿ ಸರ್. ಇದು 1 ಎಕರೆ. 1 ಎಕರೆ ಇದೆ ಟೋಟಲ್ ಆಗಿ. ಓಹೋ, ಸೂಪರ್ ಸರ್. ಇಲ್ಲಿ ಯಾರಾದರೂ ಏನಾದರೂ ಕಟ್ಕೋಬೇಕು ಮಾಡಬೇಕು ಅಂತ ಅಂದರೆ ಇಲ್ಲ ಬನ್ನಿ, ಇಲ್ಲೇ ನಿಂತ್ಕೊಂಡು ಮಾತಾಡೋಣ, ವೀಕ್ಷಕರಿಗೆ ಇನ್ಫಾರ್ಮೇಶನ್ ಕೊಟ್ಬಿಡೋಣ. ಸೊ ಇಲ್ಲಿ ಏನು ಮಾಡ್ಬೋದು ಸರ್? ಇದು ಬೇಸಿಕ್ ಅಗ್ರಿಕಲ್ಚರಲ್ ಲ್ಯಾಂಡ್ ಸರ್. ಇದು ಯಾರಾದ್ರು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ನೋಡ್ತಿರ್ತಾರೆ, ಇಲ್ಲ ಕಮರ್ಷಿಯಲ್ ಪ್ರಾಪರ್ಟಿ ಏನಾದರೂ ಫ್ಯಾಕ್ಟ್ರಿ ಪರ್ಪಸ್ಗೆ, ಇಲ್ಲ ಪ್ರೈವೇಟ್ ಆಗಿ ಮನೆ ಕಟ್ಕೊಂಡಿರೋದಕ್ಕೆ ಆ ಥರ ನೋಡಿದಾಗ ಒಳ್ಳೆ ಬೆಸ್ಟ್ ಪ್ರಾಪರ್ಟಿ ಸರ್ ಇದು. ಯಾಕಂದರೆ ಇದು ನಮಗೆ ಹೈವೇಯಿಂದ ಹತ್ತಿರ ಇದೆ. ಸೊ ಹೊಸಕೋಟೆ ಹತ್ತಿರದಲ್ಲಿ ನಮಗೆ ಹೊಸಕೋಟೆ MBJ ಕಾಲೇಜ್ ಒಂದು 5 to 6 ಕಿಲೋಮೀಟರ್ ಆಗುತ್ತೆ. MBJ ಕಾಲೇಜ್, MBJ ಮೆಡಿಕಲ್ ಕಾಲೇಜ್. ಕರೆಕ್ಟ್. ಹಿಂದೆ ಒಂದು ಹೊಸದಾಗಿ ಪ್ರೈವೇಟ್ ಸ್ಕೂಲ್ ಆಗಿದೆ. ಇಲ್ಲ ಸ್ಕೂಲ್ ಇದೆಯಾ? ಇದೆ ಸ್ಕೂಲ್ ಸರ್, ಕಾಣಿಸ್ತಿದೆ ಅಲ್ವಾ? ಅದು ಸ್ಕೂಲ್ ಇದೆ. ಮತ್ತೆ ನಾವು ಸ್ಟ್ರೈಟ್ ನೋಡ್ಬೋದಲ್ಲ, ಅಪಾರ್ಟ್ಮೆಂಟ್ಸ್ ಆಗಿದೆ ನೋಡಿ ಸರ್. ಅಲ್ಲೇ ಅಲ್ವಾ? ಅಲ್ಲಿ ಅಪಾರ್ಟ್ಮೆಂಟ್ಸ್ ಆಗಿದೆ. ಸ್ಟ್ರೇಟ್ ನೋಡ್ತಾ ಇರಬಹುದು. ಒಳ್ಳೆ ಪ್ರಾಪರ್ಟಿ ಸರ್. ಅಪಾರ್ಟ್ಮೆಂಟ್ ಗೆ ಅಟ್ಯಾಚ್ಡ್ ಆಗಿರುವಂತ. ಸೊ ಇನ್ನೊಂದು ಈ ಊರು ವಿಶೇಷತೆ ಅಂದ್ರೆ ನೀವು ಕೇಳಿದ್ರೆ ಆಲ್ಮೋಸ್ಟ್ ಎಲ್ಲ ರೀಲ್ಸ್ ಎಲ್ಲ ಫೇಮಸ್ ಆಗಿದೆ ಸರ್. ಕಂಬಳಿಪುರದ ಕಾಟೇರಮ್ಮ ದೇವಸ್ಥಾನ ಅಂತ ಹೇಳಿ. ಕಂಬಳಿಪುರ ಕಾಟೇರಮ್ಮ ದೇವಸ್ಥಾನ ಈ ಊರಲ್ಲಿ ಫೇಮಸ್ ಟೆಂಪಲ್ ಅದು. ಸೊ ಪ್ರೆಸೆಂಟ್ ಆಗಿ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತಿದೆ ಸರ್ ಇಲ್ಲಿ. ಓಕೆ ಓಕೆ ಓಕೆ. ಸೊ ಎಲ್ಲ ಜನ ಎಲ್ಲ ಬರ್ತಾ ಇದ್ದಾರೆ. ವಾಕಿಂಗ್ ಜಾಸ್ತಿ ಇದೆ. ಓಕೆ. ಸೊ ವೀಕ್ಷಕರ, ಯಾರಿಗಾದ್ರೂ ಪರ್ಸನಲಿ ತಗೊಂಡು ನಾವು ಇನ್ವೆಸ್ಟ್ಮೆಂಟ್ ಪರ್ಪಸ್ ತಗೊಂಡು ಮನೆ ಕಟ್ಕೊಂಡು ಇರೋದಕ್ಕೆ ಪರ್ಪಸ್ ಆದ್ರೂ ಓಕೆ, ಇಲ್ಲಾಂದ್ರೆ ಅಪಾರ್ಟ್ಮೆಂಟ್ ಮಾಡೋಕ್ಕಾದ್ರೂ ಓಕೆ, ಚೆನ್ನಾಗಿದೆ ಸರ್. ಸುತ್ತಮುತ್ತಲು ಡೆವಲಪ್ಮೆಂಟ್ ಅಂತ ಬಂದಾಗ ಇಲ್ಲಿ ಕಂಪನೀಸ್ಗಳಿರ್ಬೋದು, ಹೌದು ಸರ್, ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿದೆ ಸರ್. ಎಲ್ಲ ಪ್ರೆಸೆಂಟ್ ಈಗ ಬಂದು ನಿಮ್ಮ ಕಮರ್ಷಿಯಲ್ ಹೈವೇ ಆಗಿರೋದ್ರಿಂದ ಎಲ್ಲ ಡೆವಲಪ್ಮೆಂಟ್ಸ್ ಬಂದ್ರೆ ಈ ಕಡೆನೇ ಬರ್ತಾ ಇದೆ ಸರ್. ಈಗ ಹೊಸಕೋಟೆ ಆಚೆ ಎಲ್ಲ ಕಮರ್ಷಿಯಲ್ ಆಗ್ತಾ ಇದೆ. ಟೋಟಲ್ ಆಗಿ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತಾ ಇದೆ ಸರ್. ಹೊಸಕೋಟೆ ಇಲ್ಲಿಂದ ಎಕ್ಸಾಕ್ಟ್ ಆಗಿ ಎಷ್ಟು ಕಿಲೋಮೀಟರ್? ಎಕ್ಸಾಕ್ಟ್ ಒಂದು 8 ಕಿಲೋಮೀಟರ್ ಆಗುತ್ತೆ ಸರ್. 8 ಕಿಲೋಮೀಟರ್. ಹೊಸಕೋಟೆ ಟೋಲ್ ವರೆಗೂ ಒಂದು 8 ಕಿಲೋಮೀಟರ್ ಆಗುತ್ತೆ. ದೇವನಹಳ್ಳಿ ಹೋಗಬೇಕು ಅಂತಂದ್ರೆ ಸರ್, ದೇವನಹಳ್ಳಿ ಏರ್ಪೋರ್ಟ್ ಒಂದು 20 ಕಿಲೋಮೀಟರ್ ಸರ್. ಅಲ್ಲಿ 20 ಕಿಲೋಮೀಟರ್ ಆಗುತ್ತೆ. ಶಿಕ್ಷಕರು STR ಹತ್ರ ಇರೋದ್ರಿಂದ ನೀವು ದೇವನಹಳ್ಳಿ ಜಸ್ಟ್ ಒಂದು 20 ಮಿನಿಟ್ಸ್ ಅಲ್ಲಿ ನೀವು ಈಸಿಗೆ ಏರ್ಪೋರ್ಟ್ ಹೋಗ್ಬೋದು. ಹಂಗೆ ದಾಬಸ್ಪೇಟೆ ಹೋಗ್ತಿರೋ ದಾಬಸ್ಪೇಟೆ, ತುಮಕೂರು ರೋಡ್ಗೆ ಅಟ್ಯಾಚ್ ಆಗ್ಬಿಡುತ್ತೆ. ಆಮೇಲೆ ಹಿಂಗೆ ಹೋದ್ರೆ ನಮಗೆ ಚೆನ್ನೈ ಬೆಂಗಳೂರು ಹೈವೇ ಕೂಡ ಕನೆಕ್ಟ್ ಆಗುತ್ತೆ. ಇಲ್ಲಿಂದ ಒಂದು 4 ಕಿಲೋಮೀಟರ್ 4 ಕಿಲೋಮೀಟರ್. ಮತ್ತೆ 2 ಕಿಲೋಮೀಟರ್ ಅಲ್ಲಿ ನಮಗೆ ಚಿಂತಾಮಣಿ ರೋಡ್ ಬರುತ್ತೆ. ಚಿಂತಾಮಣಿ ಹೊಸಕೋಟೆ ಟು ಚಿಂತಾಮಣಿ ಕನೆಕ್ಟ್ ಆಗುತ್ತೆ. ಆ ರೋಡ್ ಸಹ ಸಿಗುತ್ತೆ. ತಿರುಪತಿ ಚಿಂತಾಮಣಿ ರೋಡ್ ಎಲ್ಲ ಸಿಗುತ್ತಲ್ಲ ನಮಗೆ? ಹೌದು ಸರ್, ಹೌದು. ತಿರುಪತಿ ರೋಡ್ ನಮ್ಗೆ ಬಂದು ಅದು ನ್ಯಾಷನಲ್ ಹೈವೇ, ಚೆನ್ನೈ ಹೈವೇ, ಹೊಸಕೋಟೆ ಟು ತಿರುಪತಿ ರೋಡ್. ಕರೆಕ್ಟ್. ಇದು ಬಂದು ಇದು ಚಿಂತಾಮಣಿ ಒಳಗಡೆ ಹೋಗೋ ರೋಡ್. ಒಳಗಡೆ ಬರುತ್ತೆ. ಎಸ್, ಕರೆಕ್ಟ್. ಕೋಲಾರ ಎಲ್ಲ ಒಳ್ಳೆ ಕನೆಕ್ಟಿವಿಟಿ ಇದೆ ಸರ್ ಇದಕ್ಕೆ. ಓಕೆ ಸರ್. ಕ್ಲಿಯರ್ ಟೈಟಲ್ ಸರ್. ಜನರಲ್ ಪ್ರಾಪರ್ಟಿ ಕ್ಲಿಯರ್ ಟೈಟಲ್ ಸರ್. ಓಕೆ. ಫೈನಲ್ ಆಗಿ ಪ್ರೈಸ್ ಎಷ್ಟು ಹೇಳ್ತಾ ಇದ್ದಾರೆ ಸರ್? ಓನರ್ ಬಂದು 7,70,00,000 ಹೇಳ್ತಾ ಇದ್ದಾರೆ ಸರ್ ಪರ್ ಎಕರೆಗೆ. ಟೋಟಲ್ ಆಗಿ ಕೂತ್ಕೊಂಡು ನೆಗೋಷಿಯಬಲ್ ಆಗುತ್ತೆ ಸರ್. 7,70,00,000 ಟೋಟಲ್ ಆಗಿ ಹೇಳ್ತಾ ಇದ್ದಾರೆ ಅವರು. ಒಂದು ಮನೆ ಇದೆ, ಬೋರ್ವೆಲ್ ಇದೆ, ಬೋರಲ್ಲಿ 2 ಇಂಚ್ ನೀರು ಸಹ ಇದೆ. ಮನೇನು ಬರುತ್ತೆ, ಮನೆ ಇನ್ಕ್ಲೂಡ್ ಆಗುತ್ತೆ ಸರ್. ನೋಡಿ ವೀಕ್ಷಕರೇ, ಆ ಮನೇನು ಕೂಡ ಇದರಲ್ಲಿ ಇನ್ಕ್ಲೂಡೆಡ್. ಮೋಸ್ಟ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ.
ಆ ಮನೆ ಇನ್ಕ್ಲೂಡೆಡ್. ಆ ಮನೆ ಮುಂದೆ ಒಂದು ಬೋರ್ವೆಲ್ ಇದೆ ಸರ್. ಬೋರು ಇದೆ. ಬೋರ್ ಸಹ ಇದೆ, ಬೋರಲ್ಲಿ ನೀರು ಸಹ ಇದೆ. 1 ಎಕರೆ ಜಾಗ, ಬೋರ್ವೆಲ್ಲು, ಮನೆ, ಹೌದು. ಸುತ್ತಲೂ ಕಾಂಪೌಂಡ್ ಇದೆ. ಈ ಕಡೆ ಮರಗಳೆಲ್ಲ ಇದೆ, ಕೋಕೋನಟ್ ಟ್ರೀಸ್ ಇದೆ. ಆ ಕಡೆ ಬಂದು ಸಿಲ್ವರ್ ಟ್ರೀಸ್ ನೋಡಬಹುದು. ಎಲ್ಲ ಟೋಟಲ್ ಮರಗಳಿದೆ. ಓ, ಒಂದಿಷ್ಟು ಸರ್? 1 2 3 4 5 6 7 8 8 ತೆಂಗಿನ ಮರ ಇದೆ. 4 ಇದೆ ಸರ್. ಸಿಲ್ವರ್ ಮರನಾ ಸರ್? ಅದು ಸಿಲ್ವರ್ ಮರ ಇದೆ. ಓಕೆ ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ಆ್ಯಂಡ್ ಸುತ್ತಮುತ್ತಲು ಡೆವಲಪ್ಮೆಂಟ್ ಇದೆ. ಅಂದರೆ ಆ ಕಡೆನೂ ಡೆವಲಪ್ಮೆಂಟ್ ಆಗಿದೆ, ಈ ಕಡೆ ಮನೆಗಳು ನೋಡಿ ಅಲ್ಲಿ, ಅಲ್ಲೆಲ್ಲ ಮನೆಗಳು. ಡೆವಲಪಿಂಗ್ ಏರಿಯಾ ಸರ್ ಇದು. ಪ್ರೆಸೆಂಟ್ ನಿಮ್ ಡೆವಲಪ್ಮೆಂಟ್ ಕಡಿಮೆ ಕಾಣಿಸಿದ್ರು ಸಹ ಇನ್ನು 1 or 2 years ಅಲ್ಲಿ ನಿಮಗೆ ಟೋಟಲ್ ಚೇಂಜ್ ಆಗ್ಬಿಡುತ್ತೆ. ಇನ್ನು ಲಾಸ್ಟ್ ನೀವು ಒಂದು ವಿಡಿಯೋ ಮಾಡಿದ್ರೆ ಲೇಔಟ್ ಮಾಡೋದು, ಇಲ್ಲಿಂದ ಒಂದು 3 ಕಿಲೋಮೀಟರ್ ಅಷ್ಟು ವಿಡಿಯೋ ಮಾಡಿದ್ದು. ಹೌದೌದು. ಸೊ ತುಂಬಾ ಡೆವಲಪ್ಮೆಂಟ್ ಆಗ್ತದೆ ಸರ್. ಕರೆಕ್ಟ್. ಸೊ ಯಾರಾದರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದ್ರೆ ಅವ್ರಿಗೆ ಹೇಳಿ ಮಾಡಿಸಿರುವಂಥದ್ದು. ಜೊತೆ ದುಡ್ಡು ಹ್ಯೂಜ್ ಅಮೌಂಟ್ ಇದೆ, 7,70,00,000. ನಮ್ಮ ಹತ್ರ ಕಾಪ್ಸ್ ಇದೆ ಅಂತ ಅಂದರೆ ಡೆಫಿನೆಟ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸರ್, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಇದಕ್ಕೆ? ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಕ್ಲೈಂಟ್ನ ಮೀಟ್ ಮಾಡಿಸ್ತೀನಿ ಸರ್. ಕರ್ಕೊಬರ್ತೀರಾ? ನಾನು ಕರ್ಕೊಂಬಂದು ಮೀಟ್ ಮಾಡಿಸ್ತೀನಿ. ತೋರಿಸ್ತೀರಲ್ವಾ? ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೋಬೋದು ಸರ್. ಯಾರಿಗಾದ್ರು ಬಂದು ಕುತ್ಕೊಂಡು ನೋಡಿದಾಗ ಅವ್ರಿಗೆಲ್ಲ ಪ್ರೈಸ್ ಎಲ್ಲ ಓಕೆ ಆಯಿತು, ಫಸ್ಟ್ ಸಿಟ್ಟಿಂಗ್ ಎಲ್ಲ ಆಯಿತು ಅಂದ್ರೆ ಡಾಕ್ಯುಮೆಂಟ್ಸ್ ಕೊಟ್ಟು ವೆರಿಫಿಕೇಶನ್ ಮಾಡ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಮಾಡ್ಕೊಡ್ತೀರಲ್ವಾ? ಸೂಪರ್. ಸ್ಕ್ರೀನ್ ಮೇಲೆ ಅನಿಲ್ ಅವ್ರ ನಂಬರ್ ಹಾಕಿರ್ತೀನಿ, ದಯವಿಟ್ಟು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ. ಬೇಕಾದ್ರೆ ಸೈಟ್ ವಿಸಿಟ್ ಮಾಡ್ತೀರಾ ಅಂದರೆ ಲೊಕೇಶನ್ ಹಾಕಿರ್ತೀನಿ, ಬಂದು ನೀವು ಡೈರೆಕ್ಟಾಗಿ ಬೇಕಾದ್ರೆ ಬಂದು ನೋಡ್ಬೋದು. ಇಲ್ಲ ಸರ್ ಬರ್ತೀನಿ ಅಂದರೆ ಡೆಫಿನೆಟ್ಲಿ ಬರ್ಬೋದು. ತುಂಬ ಈಸಿ ಕನೆಕ್ಟಿವಿಟಿ ಇದೆ ವೀಕ್ಷಕರ. ಒಂದು ಒಳ್ಳೆ ಲೇಔಟ್ ಅಂತ, ಒಂದು ಒಳ್ಳೆ ಜಾಗ, ಲ್ಯಾಂಡ್ ಅಂತ, ಪ್ರಾಪರ್ಟಿ ಅಂತ ಹೇಳ್ಬೋದು. ಯಾರು ಒಳ್ಳೆ ಪ್ರಾಪರ್ಟಿ ನೋಡ್ತಾ ಇದ್ದೀರಾ, ನಮ್ಮ ಹತ್ರ ಸ್ವಲ್ಪ ಅಮೌಂಟ್ ಇದೆ ಅಂತ ಅಂದ್ಕೊಂಡಿದ್ದೀರಾ, ಅಥವಾ ವೆಂಚರ್ ಮಾಡೋಕ್ಕೆ ರೆಡಿ ಇದ್ದೀರಾ, ದೊಡ್ಡದಾಗಿ ಒಂದು ಅಪಾರ್ಟ್ಮೆಂಟ್ ಮಾಡೋಕ್ಕೋ, ಇಲ್ಲ ನಾನು ಲೇಔಟೇ ಮಾಡ್ತೀನಿ, ಪ್ರೀಮಿಯಂ ಲೇಔಟ್ ಮಾಡ್ತೀನಿ, ಮಿನಿಮಮ್ ಪ್ಲಾಟಲ್ಲಿ ಮಾಡ್ತೀನಿ ಅಂತಂದರೆ ಎಸ್, ಅದನ್ನು ಕೂಡ ನೀವು ಇಲ್ಲಿ ಮಾಡ್ಬೋದು. ಸೂಪರ್ ಸರ್. ಸ್ಕ್ರೀನ್ ನಂಬರ್ ಕೊಟ್ಟಿರ್ತೀನಿ, ಯಾರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಪ್ರಾಪರ್ಟಿ ತೊಗೊಂಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.